ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕಿ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ನಾವು ಸುಬ್ರಹ್ಮಣ್ಯದಲ್ಲಿದ್ವಿ. ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದರ್ಶನಕ್ಕೆ ಅಂತ ಹೇಳಿ ಬಂದ್ವಿ. ವೀಕೆಂಡ್ ಆಗಿದ್ದರಿಂದ ಎಲ್ಲ ಪೂಜೆಗಳು ಮಾಡಿಸೋರು ಭಾಳ ಜನ ಬಂದಿರ್ತಾರೆ. ಹೀಗಾಗಿ ಭಾಳ ರಶ್ ಇತ್ತು. ನಾವು ಕೂಡ ಅವತ್ತು ಸೋನಿ ಬರ್ತ್ಡೇ ಇತ್ತು, ಸೊ ಅವಳಿಗೆ ಅರ್ಚನೆ ಚೀಟಿ ತೊಗೊಂಡ್ವಿ ಅವಳ ಹೆಸರಿಂದ, ಮತ್ತು ಅಭಿಷೇಕದ ಚೀಟಿ ತೊಗೊಂಡು ಹೊರಟ್ವಿ. ಬಂದೀವಿ, ದರ್ಶನಕ್ಕೆ ಹೋಗ್ಬೇಕು. ಆದರೆ ಸೋನಿ ಹೆಸರಲ್ಲೇ ಇವತ್ತು ಅರ್ಚನೆ ಮಾಡಿಸ್ಬೇಕು. ಆಕಿದ್ದು ಇವತ್ತು ಬರ್ತಡೇ ಐತಿ. ಸೊ ಹೀಗಾಗಿ ಅರ್ಚನೆ ಚೀಟಿ ತೊಗೊಂಡಿವಿ. ಆಕೆ ಹೆಸರಲ್ಲೇ ಅರ್ಚನೆ ಮಾಡಿಸಿ ಮುಂದೆ ಒಳಗಡೆ ದೇವ್ರ ದರ್ಶನಕ್ಕೆ ಹೋಗೋಣಂತೆ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಷ್ಟೇನು ರಶ್ ಇರಲಿಲ್ಲ ನಾವು ಹೋಗೋವಾಗ. ಈಗ ಜಾಸ್ತಿ ಜನ ಬಂದರು ಪೂಜೆ ಎಲ್ಲ ಮುಗಿಸ್ಕೊಂಡೋರೋದು. ದರ್ಶನ ಎಲ್ಲ ಚೆನ್ನಾಗಾಯ್ತು. ಇಲ್ಲೇ ಪಕ್ಕಕ್ಕೆ ನರಸಿಂಹದೇವ್ರ ದೇವಸ್ಥಾನ, ಒಳಗಡೆ ಉಮಾಮಹೇಶ್ವರ ದೇವಸ್ಥಾನ ಐತಿ. ಎಲ್ಲ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ನಾವು ಎಷ್ಟು ವರ್ಷ ಬರ್ತಾ ಹೊಂಟೀವಿ ಇಲ್ಲಿ ದೇವರಿಗೆ. ನಮ್ಗೆ ಒಳ್ಳೇದಾಗ್ತಾನೆ ಹೋಗೈತಿ. ಹೀಗಾಗಿ ಇನ್ನೂ ಖುಷಿ ನಮ್ಗೆ. ಪ್ರತಿ ವರ್ಷ ಬರಬೇಕು, ಆ ದೇವರು ಇನ್ನೂ ನಮ್ಮ ಮೇಲೆ ಹೆಚ್ಚಿನ ಕರುಣೆ ತೋರಲಿ ಅಂಥೇಳಿ. ಹೊರಗಡೆ ಬಂದು ಪ್ರಸಾದ ಎಲ್ಲ ತಗೊಂಡು ಆದಿ ಸುಬ್ರಹ್ಮಣ್ಯದ ಕಡೆ ದರ್ಶನಕ್ಕಂತೇಳಿ ಹೊರಟ್ವಿ. ಆದಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಇಲ್ಲಿ ದೇವಸ್ಥಾನದ ಮುಂದ್ಗಡೆನೇ ಒಂದು ನದಿಯ ತೊರೆ ಹರಿದು ಹೋಗೈತಿ. ಏನಾದರೂ ಬೇಡಿಕೆ ಇದ್ದರೆ ಇಲ್ಲಿ ಈ ಥರ ಕಲ್ಲು ಜೋಡಿಸಿಟ್ಟು ಬೇಡ್ಕೊಂಡು ಹೋಗ್ತಾರೆ. ಎಲ್ಲರೂ ಕೂಡ ಇಟ್ಟು ಹೋಗ್ತಾರೆ. ಅದಿತಿ ಮತ್ತು ಸೋನಿ ಇವರು ಎಲ್ಲರೂ ಹೋಗಿ ಈ ಥರ ಕಲ್ಲಿಟ್ಟು ಜೋಡಿಸಿ ಬೇಡ್ಕೊಂಡು ಬಂದರು. ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫಿನ್ಗೆ ಅಂತೇಳಿ ಬಂದ್ವಿ. ಎಲ್ಲರಿಗೂ ಹಸುವಾಗಿಬಿಟ್ಟಿತ್ತು, ಲೇಟಾಗಿತ್ತು. ಟಿಫಿನ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ, ಅಂಗಡಿ ಎಲ್ಲ ಅಡ್ಡಾಡಿದ್ವಿ. ಅದಿತಿಗೆ ಏನೇನು ಬೇಕೆಲ್ಲ ತೊಗೊಂಡ್ವಿ. ಇಲ್ಲಿಂದ ರೂಮ್ಗೆ ಹೋಗಿ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನೊಂದ್ಸರಿ ನಮಸ್ಕಾರ ಮಾಡಿ ಸುಬ್ರಹ್ಮಣ್ಯದಿಂದ ನಾವು ಹೊರಟ್ವಿ. ಈಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಹೊರನಾಡು ಕಡೆಗೆ. ಈ ಸರಿ ನಾವು ವಯ ಸಕಲೇಶಪುರ ಹೋದ್ರಾಯ್ತು, ಕಾಫಿ ಎಸ್ಟೇಟ್ ಎಲ್ಲ ನೋಡ್ಕೊತ ಹೋದ್ರಾಯ್ತು ಅಂಥೇಳಿ ಹೊರಟ್ವಿ. ರೂಟ್ ಮಾತ್ರ ಭಾಳ ಬೆಸ್ಟ್ ಇತ್ತು, ಚೆನ್ನಾಗಿತ್ತು. ಬಟ್ ಸಕಲೇಶಪುರ ಹತ್ತಿರ ಸ್ವಲ್ಪ ರೂಟ್ ಎಲ್ಲ ರಸ್ತೆ ಕಾಮಗಾರಿ ನಡೆಯತ್ತಿತ್ತು, ಹೀಗಾಗಿ ಸ್ವಲ್ಪ ರಸ್ತೆ ಅಡ್ಡಿದ್ರು. ನಾವು ಸುಬ್ರಹ್ಮಣ್ಯದಿಂದ ಹೊರಟು ಹೊರನಾಡಿಗೆ ಹೊರಟ್ವಿ. ವಯ ಸಕಲೇಶಪುರ ಹಿಂಗೆ ಹೋದ್ರಾಯ್ತು ಅಂಥೇಳಿ. ಸೊ ಇವಾಗ ಜಸ್ಟ್ ಸಕಲೇಶಪುರ ತಲುಪಿದ್ವಿ. 2:30 ಆಗೈತಿ. ಸೊ ಊಟ ಮಾಡಿದ್ರ ಅಂತ ಹೇಳ್ತೀವಿ. ರಸ್ತೆ ಅಕ್ಕಪಕ್ಕದಲ್ಲಿ ಸಾಕಷ್ಟು ಕಾಫಿ ತೋಟಗಳು. ನಾನಿವತ್ತು ಕಾಫಿ ತೋಟದ ಒಳಗಡೆ ಹೋಗಿಲ್ಲ, ಹೀಗಾಗಿ ಅವರ ಓನರ್ ಪರ್ಮಿಷನ್ ತೊಗೊಂಡು ನಾವು ಸ್ವಲ್ಪ ದೂರ ಒಳಗಡೆ ನಡೀತಾ ಹೋದ್ವಿ ರಸ್ತೆಯಿಂದ. ಫಸ್ಟ್ ಟೈಮ್ ನಾನು ಹತ್ತಿರದಿಂದ ಕಾಫಿ ಬೀಜ ಹೆಂಗಿರ್ತಾವು, ಏನು ಅದು ಹಣ್ಣಾದಮೇಲೆ ಯಾವ ರೀತಿ ಇರ್ತೈತೆ ಅಂತ ಹೇಳಿ ನೋಡಿದ್ದು. ಸ್ವಲ್ಪ ಕಾಯಿದು ಒಂದಿಷ್ಟು ಹಣ್ಣಾಗಿದ್ವು. ಒಂದನ್ನು ಕಿತ್ಕೊಂಡು ನೋಡಿದೆ ನಾನು ಹೆಂಗಿರ್ತೈತಿ ಏನಂತೇಳಿ, ಅದ್ರ ವಾಸನೆ ಹೆಂಗಿರ್ತೈತಿ ಏನಂತೇಳಿ ಸ್ವಲ್ಪ ಟೆಸ್ಟ್ ಮಾಡಿ ನೋಡಿದೆ. ಏನೋ ಒಂಥರ ಒಗ್ರು ವಾಸನೆ. ಕಾಫಿ ಹಣ್ಣಾದಮೇಲೆ ಈ ಥರ ಒಳಗಡೆ ಪಲ್ಪ್ ಥರ ಇರ್ತದೆ ಬೀಜ.
ಇದನ್ನು ಒಣಗಿಸ್ತಾರೆ. ಈ ಕಾಯಿಗಳನ್ನ ಒಣಗಿಸಿದ್ಮೇಲೆ ಅದೊಂದು ಸ್ವಲ್ಪ ಡ್ರೈ ಆದಮೇಲೆ ಚಾಕ್ಲೇಟ್ ಕಲರ್ ಹಾಕಿದಂದ ಆಮೇಲೆ ಅದನ್ನು ರೋಸ್ಟ್ ಮಾಡ್ತಾರೆ. ಆವಾಗ ನಮಗೆ ಈ ಅಡ್ವರ್ಟೈಸ್ನಲ್ಲೆಲ್ಲ ಯಾವ ರೀತಿ ಕಾಫಿ ಬೀನ್ಸ್ ನೋಡೋಕ್ಕೆ ಸಿಗ್ತಾವಲ್ಲ ಆ ರೀತಿ ಆಗ್ತದಿದ್ದು. ಆಮೇಲೆ ಅದ್ರ ವಾಸನೆ ಕೂಡ ಆಮೇಲೆ ಬರೋದು ರೋಸ್ಟ್ ಮಾಡಿದ್ಮೇಲೆ. ಸೋನಿ ಮತ್ತು ವಿಕ್ರಮ್ ಅವರು ಇದೇನು ಎಲೆ ಬಳ್ಳಿನ ಅಂತ ಕೇಳತ್ತಿದ್ರು, ಬಟ್ ಅವ್ರಿಗೆ ಇದು ಪೆಪ್ಪರ್ ಬಳ್ಳಿ ಅಂತ ಹೇಳಿ ಗೊತ್ತಿರಲಿಲ್ಲ. ಕಾಳು ಮೆಣಸಿನ ಬಳ್ಳಿ, ಈ ರೀತಿ ನಾವು ಎಲೆ ಅಡಿಕೆ ಹಾಕೋತೇವಲ್ಲ ಆ ರೀತಿನೇ ಇರ್ತೈತಿ ಇದು ಎಲೆ ನೋಡೋಕೆ. ಇದನ್ನು ಡ್ರೈ ಮಾಡಿದ್ಮೇಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪೆಪ್ಪರ್ ಆಗಿ ಡಿವೈಡ್ ಮಾಡ್ತಾರೆ ಇವನ್ನ. ಸಂಜೆ 6 ಗಂಟೆ ಆಗಿತ್ತು. ಸೊ ಸೂರ್ಯಾಸ್ತದ ಸಮಯ. ಭಾಳ ಚಂದ ಕಾಣತ್ತಿತ್ತು ಸೂರ್ಯಾಸ್ತ ಇಲ್ಲಿಂದ. ಬಟ್ ನಾವು ನಿಲ್ಲಿಸೋ ಹಾಗಿರಲಿಲ್ಲ, ಟೈಮ್ ಭಾಳ ಆಗಿತ್ತು. ಹೀಗಾಗಿ ಗಾಡಿನಲ್ಲೇ ನೋಡ್ತಾ ಹೋದ್ವಿ. ನಾವು ಕಳಸ ಹೊರನಾಡು ಹತ್ತಿರ ಹೋಗ್ತಿದ್ದಾಗೆ ನಮಗೆ ಕಾಫಿ ಎಸ್ಟೇಟ್ ಬಂದಾಗ್ತವೆ. ಇಲ್ಲಿಂದ ಟೀ ಎಸ್ಟೇಟ್ ಸ್ಟಾರ್ಟ್ ಆಗೋದು. ಇಲ್ಲಿ ಕೆಳಗೂರು ಟೀ ಎಸ್ಟೇಟ್ ಪಾಯಿಂಟ್ ಇದೆ. ಸೊ ಇಲ್ಲಿ ನಿಲ್ಲಿಸಿ ನಾವು ಕಾಫಿ ಮತ್ತು ಟೀ ತೊಗೊಂಡ್ವಿ. ಚೆನ್ನಾಗಿತ್ತು. ಟೀ ಚೆನ್ನಾಗೈತೆ ಅನ್ನೋ ಕಾರಣಕ್ಕೆ ಅಲ್ಲಿಂದ 1 kg ಟೀ ಪುಡಿ ತೊಗೊಂಡು ಬಂದೆ ನಾನು. ಹೊರನಾಡನ್ನ ಬಂದು ತಲುಪಿದ್ವಿ. ಸಂಜೆ 7 ಗಂಟೆ ಆಗಿತ್ತು ಬಂದಾಗ. ಈ ಸರಿ ನಾವು ದೇವಸ್ಥಾನದಿಂದ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರುವಂತಹ ದೇವಸ್ಥಾನದ ಟ್ರಸ್ಟ್ನ ವತಿಯಿಂದ ನಿರ್ಮಿತವಾದಂತಹ ವಸತಿ ನಿಲಯಗಳಿಗೆ ಬಂದ್ವಿ. ಪ್ರತಿ ಸರಿ ನಾವು ದೇವಸ್ಥಾನದ ಹತ್ರ ಹೋಗ್ಬಿಡ್ತಿದ್ವಿ, ಪ್ರೈವೇಟ್ ಲಾಡ್ಜಸ್ ಎಲ್ಲ ಮಾಡ್ತಿದ್ವಿ ದೇವಸ್ಥಾನದ ಹತ್ರ ಇದ್ದಿದ್ದು. ಬಟ್ ಈ ಸರಿ ಇಲ್ಲಿ ಬಂದು ಬೆಸ್ಟ್ ಕೆಲಸ ಮಾಡಿದ್ವಿ ಅಂತೇಳಿ ಅನ್ನಿಸ್ತು. ತುಂಬ ಗದ್ದಲ ಇದ್ದಿದ್ದರಿಂದ ಎಲ್ಲ ದೇವಸ್ಥಾನದ ಹತ್ರ ಇದ್ದದ್ದ ಲಾಡ್ಜ್ಗಳು ಬುಕ್ ಆಗಿಬಿಟ್ಟಿದ್ವು. ಸೊ ನಮ್ಗೆ ಯಾವುದು ರೂಮ್ ಸಿಗಲಿಲ್ಲ. ಬಟ್ ಈ ಕಡೆ ಹೋಗ್ರಿ ಅಂತ ಕಳಿಸಿದ್ರು. ನಾನು ಫಸ್ಟ್ ಟೈಮ್ ಈ ಥರ ಇಲ್ಲಿ ಬಂದು ನೋಡಿದ್ದು. ಇಷ್ಟು ಚೆನ್ನಾಗಿರುವಂಥ ಟ್ರಸ್ಟ್ನ ವ್ಯವಸ್ಥೆ ನೋಡಿ ತುಂಬ ಖುಷಿ ಆಯಿತು ನನಗೆ. ಯಾಕಂದರೆ ಇಷ್ಟು ಒಳ್ಳೆಯ ವ್ಯವಸ್ಥೆ ಯಾವ ಲಾಡ್ಜ್ಗೂ ಕಡಿಮೆ ಇಲ್ಲ. ಪ್ರೈವೇಟ್ ಲಾಡ್ಜಸ್ಗೆ ಅಷ್ಟು ಒಳ್ಳೆ ರೂಮ್ಸ್ ಇದ್ವು ಇಲ್ಲಿ. ಆಮೇಲೆ ಪ್ರತಿ ರೂಮ್ ಕೂಡ ವೈಫೈ ಸಿಸ್ಟಮ್ನ ಹೊಂದಿದ್ವು. ಕೀ ಸಿಸ್ಟಮ್ ಇರಲಿಲ್ಲ ಇಲ್ಲಿ ರೂಮ್ಗೆ. ಈ ರೀತಿ ಕಾರ್ಡ್ ಕೊಡ್ತಾರೆ, ಅದನ್ನ ಟ್ಯಾಪ್ ಮಾಡಿದ ತಕ್ಷಣ ಅದು ಓಪನ್ ಆಗ್ತೈತಿ ರೂಮು. ಆಮೇಲೆ ಕಾರ್ಡ್ನ ಒಳಗಡೆ ಹೋಗಿ ಇನ್ಸರ್ಟ್ ಮಾಡಿದ ಮೇಲೆ ನಮಗೆ ಪವರ್ ಸಪ್ಲೈ ಆಗ್ತೈತಿ. ರೂಮೆಲ್ಲ ವ್ಯವಸ್ಥೆ ಚೆನ್ನಾಗಿತ್ತು. 400 ರುಪೀಸಿಂದ ರೂಮ್ಗಳೆಲ್ಲ ಸ್ಟಾರ್ಟ್ ಆಗ್ತಾವೆ ಇಲ್ಲಿ. ನಾವಿದ್ದಿದ್ದು ಭದ್ರಾ ನಿವಾಸ. 3 ಇದ್ದಾವೆ, ನೇತ್ರಾವತಿ, ತುಂಗಾ ಮತ್ತು ಭದ್ರಾ ಅಂಥೇಳಿ. ನಾವು 3 ಬೆಡ್ ರೂಮ್ನ ಬುಕ್ ಮಾಡಿದ್ವಿ. 750 ಬಿದ್ದಿತ್ತು ನಮಗೆ. ನಾನ್ AC ರೂಮ್ಗಳು, ಡಿಲಕ್ಸ್ ರೂಮು, ನಾವು ಯಾವ ರೇಟ್ ಬೇಕೋ ಆ ರೇಟಿಂದ ರೂಮ್ ಸಿಗ್ತಾವೆ. ಭಾಳ ಚೆನ್ನಾಗಿತ್ತು ವ್ಯವಸ್ಥೆ ಕೂಡ. ಬಾತ್ರೂಮ್ ಎಲ್ಲ ಕ್ಲೀನಾಗಿ ಚೆನ್ನಾಗಿತ್ತು. ಆಮೇಲೆ ಬಿಸಿನೀರಿನ ವ್ಯವಸ್ಥೆ ಕೂಡ ಇತ್ತು ಇಲ್ಲಿ. ರೂಮಲ್ಲಿ TV ಕೂಡ ಇತ್ತು. ಹೀಗಾಗಿ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದಾಗಿತ್ತು ಕೂತ್ಕೊಂಡು. ಬೆಳಗ್ಗೆ ಎದ್ದು ರೆಡಿಯಾಗಿ ದರ್ಶನಕ್ಕಂತೇಳಿ ಹೊರಟ್ವಿ. ದೇವಸ್ಥಾನನ ಕಾರ್ತಿಕೋತ್ಸವ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಹೂವಿಂದ ಎಲ್ಲ ಅಲಂಕಾರ ಮಾಡಿದ್ರು.
ದರ್ಶನ ಎಲ್ಲ ಮುಗೀತು, ಹೊರಗಡೆ ಬಂದ್ವಿ. ಸೊ ದರ್ಶನ ಎಲ್ಲ ಚೆನ್ನಾಗಾಯ್ತು. ಮಹಾಪೂಜೆ ಮಾಡಿಸಿದ್ವಿ ನಾವು, ಹೀಗಾಗಿ ಒಳಗಡೆ ನಿಂತ್ಕೊಂಡಿದ್ವಿ ಮಂಗಳಾರತಿ ಸಮಯದಲ್ಲಿ. ಪೂಜೆ ಎಲ್ಲ ಚೆನ್ನಾಗಾಯ್ತು. ಸೊ ಈಗ ವಾಪಸ್ ಹೊರಟೀವಿ. ಟಿಫಿನ್ ಎಲ್ಲ ಆಯ್ತು. ಇಲ್ಲೇ ರೂಮ್ ಹೊರಗಡೆನೇ ಹೋಟೆಲ್ ಇರೋದ್ರಿಂದ ಆರಾಮಾಗಿ ಇಲ್ಲೇ ಬರ್ಬೋದು, ರೂಮ್ ಹತ್ರನೇ ನಾಷ್ಟ ಮಾಡೋಕ್ಕೆ. ಇಲ್ಲಿನ ವಸತಿ ನಿಲಯಗಳ ಬಗ್ಗೆ ಹೇಳಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ರೂಮ್ಸ್ ಅಂತ ಹೇಳ್ಬೋದು. ಒಳ್ಳೆ ಸರ್ವಿಸ್ ಕೊಡ್ತಾರೆ. ಆಮೇಲೆ ಚೆನ್ನಾಗದವು ರೂಮ್ಸ್ ಎಲ್ಲ, ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಜಾಸ್ತಿ ರೂಮ್ಸ್ ಇರೋದ್ರಿಂದ ಎಷ್ಟೇ ಜನ ಬಂದರೂ ಗದ್ದಲಾಗಂಗಿಲ್ಲ. ಆಮೇಲೆ ಪಾರ್ಕಿಂಗ್ ಸ್ಪೇಸ್ ಕೂಡ ಭಾಳ ದೊಡ್ಡದಾಗೈತಿ. ಆರಾಮಾಗಿ ಎಷ್ಟು ಗಾಡಿ ಬಂದ್ರೂ ನಿಲ್ಬೋದು. ರಿಸೆಪ್ಷನಲ್ಲಿ ಕೂತ್ಕೊಂಡು ವೇಟ್ ಮಾಡೋಕ್ಕೆ ಸೋಫಾಸ್ ಅದಾವು. ಆರಾಮಾಗಿ ದೊಡ್ಡವರೆಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ವೇಟ್ ಮಾಡ್ಬೋದು ರೂಮು. ಆಮೇಲೆ ನಾವು ಬರೋಕ್ಕಿಂತ ಮುಂಚೆ ಪ್ರೀ ಬುಕ್ ಮಾಡ್ಕೊಂಡು ಬಂದರೆ ಒಳ್ಳೆಯದು. ರೂಮು ಚೆಕ್-ಇನ್ ಟೈಮು 4 ಗಂಟೆ ಸಂಜೆ, ಚೆಕ್ಔಟ್ ಟೈಮು 12 ಗಂಟೆ. ಆಮೇಲೆ ಈ ನಂಬರ್ಗೆ ಕಾಲ್ ಮಾಡಿ ನಾವು ಪ್ರೀ ಬುಕ್ಕಿಂಗ್ನ ಮಾಡಿಕೊಂಡು ಬರ್ಬೋದು. ಒಳ್ಳೆಯದು ಪ್ರೀ ಬುಕ್ಕಿಂಗ್ ಮಾಡೋದು, ಯಾಕಂದ್ರೆ ರಶ್ ಇತ್ತಂದರೆ ಇಲ್ಲಿ ಬಂದು ವೇಟ್ ಮಾಡೋವಂಥದ್ದು ಪರಿಸ್ಥಿತಿ ತಪ್ತತಿ. ಆಮೇಲೆ ಲಿಫ್ಟ್ ಇರೋದ್ರಿಂದ ಆರಾಮಾಗಿ ಮೇಲ್ಗಡೆ ಲಗೇಜ್ ಎಲ್ಲ ತೊಗೊಂಡು ಹೋಗೋಕೆ ಆರಾಮಾಗಿರ್ತೈತಿ. ಆಮೇಲೆ ಫಿಲ್ಟರ್ ವಾಟರ್ ವ್ಯವಸ್ಥೆ ಕೂಡ ಐತಿ, ಬಂದು ಬಾಟಲ್ನ ತುಂಬಿಸ್ಕೊಂಡು ಹೋಗ್ಬೋದು ನಾವು. ಇದು ಕೂಡ ಫ್ರೀ ಸರ್ವಿಸ್ ಐತಿ. ಆಮೇಲೆ ಇಲ್ಲೇ ಒಂದು ಕಾಫಿ ಶಾಪ್ ಐತಿ. ಪ್ರತಿ ಯಾತ್ರಿ ನಿವಾಸ ಒಳಗೂ ಒಂದೊಂದು ಕಾಫಿ ಶಾಪ್ ಅದಾವು. ಆಮೇಲೆ ಇಲ್ಲಪ್ಪ ಅಂತಂದರೆ ಹೊರಗಡೆ ಹೋಟೆಲ್ ಕೂಡ ಐತಿ. ಆರಾಮಾಗಿ ರಾತ್ರಿ 11 ಗಂಟೆವರೆಗೂ ಹೋಟೆಲು ಓಪನ್ ಇತ್ತು. ಆರಾಮಾಗಿ ಹೋಗಿ ನಾವು ದೇವಸ್ಥಾನದಲ್ಲಿ ಊಟ ಸಿಗಲಿಲ್ಲ ಅಂದರೂ ಆರಾಮಾಗಿ ಊಟನೂ ಮಾಡ್ಕೋಬೋದು. ಟಿಫಿನ್ ವ್ಯವಸ್ಥೆ, ಕಾಫಿ, ಟೀ ಎಲ್ಲನೂ ವ್ಯವಸ್ಥೆ ಇತ್ತು. ಆಮೇಲೆ ಅಲ್ಲಿದ್ದಂಥ ಎಲ್ಲ ಅಂಗಡಿಗಳನ್ನು ಈ ಬಿಲ್ಡಿಂಗಿಗೆ, ಇಲ್ಲಿಯ ವಸತಿ ನಿಲಯಗಳ ಬಿಲ್ಡಿಂಗ್ಗೆ ಶಿಫ್ಟ್ ಮಾಡ್ಯಾರ. ಹೀಗಾಗಿ ಆರಾಮಾಗಿ ರಾತ್ರಿವರೆಗೂ ಏನೇ ಸಾಮಾನು ಬೇಕಾದರೂ ನಾವು ಇಲ್ಲೇ ತೊಗೊಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕೊಟ್ಟಿರೋಂಥ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆಕೈತೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.